ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ಇವತ್ತಿನ ಸಂಪೂರ್ಣ ಸನಾತನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಗಳೇ, ಮಹಾಭಾರತ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಮಹಾಗ್ರಂಥ. ಈ ಗ್ರಂಥದಲ್ಲಿ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಕೂಡ ಬರೆದಿದ್ದಾರೆ. ಆ ಯುದ್ಧದಲ್ಲಿ ಎಷ್ಟೋ ಪಳೆಯುಳಿಕೆಗಳು, ಆಯುಧಗಳು ಸಿಕ್ಕಿದೆ, ಅಳೆದು ಉಳಿದೋಗಿರುವಂತಹ ಆಯುಧಗಳು ಸಿಕ್ಕಿದೆ ಅಂತ ಅಂದ್ಬಿಟ್ಟು ಆರ್ಕಿಯಾಲಜಿಸ್ಟ್ ಅಂದರೆ ಪುರಾತತ್ವ ಶಾಸ್ತ್ರಜ್ಞರು ಹೇಳಿದ್ದಾರೆ. ಆದರೆ ನನಗೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಏನಂತ ಅಂದರೆ, ಎರಡು ಜೀವಿಗಳನ್ನ ಸೇರಿ ಪಳೆಯುಳಿಕೆ ಮಾಡಿರೋವಂಥದ್ದು ಅಂತ ಅಂದರೆ ಹೊಸದೊಂದು ಜೀವಿ ಉಟ್ಕೊಳ್ಳೋದು. ಇದು ಆಗಿನ ಕಾಲದಲ್ಲೇ ಸಾಧ್ಯ ಆಗಿತ್ತಾ? ಇದು ನನಗೆ ತುಂಬ ಇಂಟ್ರೆಸ್ಟ್ ಅನಿಸ್ತು. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನನಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತ ತಿಳಿಸ್ಕೊಡ್ತೀವಮ್ಮ. ಕರ್ಮಣ್ಯೇವಾಧಿಕಾರಸ್ತು ಮಾಫಲೇಶು ಕದಾಂಚನ ಮಾ ಕರ್ಮ ಫಲೇರ್ಭೂ ಮಾತಾ ಸಂಗಸ್ತ್ವ ಕರ್ಮಣೆ. ಹಂಗಂದರೆ ಕರ್ಮವನ್ನು ನೀನು ಮಾಡು, ಫಲಾಫಲವನ್ನು ಭಗವಂತ ಅವ್ರು ಕೊಡ್ತಾರೆ ಅಂತ ಹೇಳ್ತಾರಮ್ಮ. ಹಾಗೆ ಇಲ್ಲಿ ಕೂಡ ಅದೇ ನಡೆದಿತ್ತು. ಏನು ಅಂತಂದರೆ, ಏನು ಆರ್ಕಿಯಾಲಜಿಸ್ಟು ಏನು ಹೇಳಿದರೋ, ಪುರಾತತ್ವ ಶಾಸ್ತ್ರಜ್ಞರು ಏನು ಹೇಳಿದ್ರು, ಹೈಬ್ರಿಡ್ ತಳಿ ಅಂದರೆ ಏನು ಎರಡು ಪ್ರಾಣಿಗಳನ್ನು ಕೂಡಿಸಿ ಒಂದು ಪ್ರಾಣಿಯನ್ನು ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅದನ್ನು ಹೈಬ್ರಿಡ್ ತಳಿ ಅಂತಾರೆ. ಆ ರೀತಿಯ ಪಳೆಯುಳಿಕೆಗಳು ಕುರುಕ್ಷೇತ್ರದ ಹರಿಯಾಣದಲ್ಲಿ ಅವ್ರಿಗೆ ಸಿಕ್ಕಿದಾಗ ಆಶ್ಚರ್ಯಪಟ್ಬಿಟ್ರು. 2014ವರೆಗೂ ಕೂಡ ಯಾರಿಗೂ ಇಂಥದ್ದೊಂದು ದೃಶ್ಯವೇ ಆಗಲಿ ಇನ್ನೊಂದೇ ಆಗಲಿ ಕಂಡಿದ್ದ ಉದಾಹರಣೆನೇ ಇಲ್ಲಮ್ಮ. ಆದರೆ 2014ರಲ್ಲಿ ಆ ಕುರುಕ್ಷೇತ್ರದ ಜಾಗದಲ್ಲಿ ಪಳೆಯುಳಿಕೆಗಳನ್ನು ಹುಡುಕಲಾಗಿ ಸಿಕ್ಕಿದಾಗ ಹಲವಾರು ಆಯುಧಗಳು ಸಿಕ್ತು, ಜೊತೆಗೆ ಪಳೆಯುಳಿಕೆಗಳು ಸಿಕ್ತು. ಅದರಲ್ಲಿ ಹೈಬ್ರಿಡ್ ತಳಿಯ ಒಂದು ಪಳೆಯುಳಿಕೆಗಳು ಸಿಕ್ತು. ಅದರಲ್ಲಿ ವಿಚಿತ್ರವಾದದ್ದೇನೆಂದರೆ, 3 ಪ್ರಾಣಿಗಳು ಸೇರಿದ್ರೆ ಒಂದು ಪ್ರಾಣಿ ಆಗುವಂಥದ್ದು, 2 ಪ್ರಾಣಿಗಳು ಸೇರಿ ಒಂದು ಪ್ರಾಣಿ ಆಗುವಂಥದ್ದು, ಹೀಗೆ ಹಲವಾರು ಪಳೆಯುಳಿಕೆಗಳು ಸಿಕ್ತು. ಆಗ ಅವರೇನು ಮಾಡಿದ್ರು ಅಂತಂದರೆ, ಪುರಾತತ್ವ ಶಾಸ್ತ್ರಜ್ಞರು ಪುರಾತತ್ವ ಇಲಾಖೆಗೆ ಅದನ್ನು ತೊಗೊಂಡು ಹೋಗಿ ಅದನ್ನು ರಿಸರ್ಚ್ ಮಾಡಿದ್ರು. ಏನು ಮಾಡಿದ್ರು ಅಂದರೆ, ಇದು ಹೇಗೆ ಸಾಧ್ಯ? ವಿಜ್ಞಾನಕ್ಕೆ ಒಂದು ಸವಾಲಿದೆ ಆ್ಯಕ್ಚುಲಿ. ಹೇಗೆ ಅಂದರೆ, ಉದಾಹರಣೆಗೆ ಒಂದು ಆನೆಗೆ ಇರೋದಿಲ್ಲ, ಆ ಸೊಂಡಿಲು ಕೂಡ ಇರೋದಿಲ್ಲ. ಅದರ ಜಾಗದಲ್ಲಿ ಕೊಕ್ಕು ಒಂದು ರೀತಿಯ ರಚನೆ ಬಂದಿರುತ್ತೆ. ಅಂದರೆ ಆನೆಗೆ ಕೊಕ್ಕಿರೋ ರೀತಿ, ಬದಲಾಗಿ ಕೊಕ್ಕಿರೋ ರೀತಿ. ಆನಂತರ ಈ ಗೊರಿಲ್ಲಾಗೆ ಅದಕ್ಕೆ ಬೇರೆ ರೀತಿಯ ಮುಖ ಇರೋ ರೀತಿ ಇರ್ಬೋದು. ಆನಂತರ ಆನೆಗೆ ಈ ದೊಡ್ಡ ಕಿವಿ ಏನಿದೆಯೋ ಅದು ಚಿಟ್ಟಿಯ ರೀತಿ ಇರುವಂಥದ್ದು ರಚನೆ. ಈ ರೀತಿ ಎಲ್ಲ ಸುಮಾರು ಪುರಾತತ್ವ ಶಾಸ್ತ್ರಜ್ಞರಿಗೆ ಕನ್ಫ್ಯೂಷನ್ ಆಯಿತು ತುಂಬ, ಹೇಗೆ ಸಾಧ್ಯ ಇದೆಲ್ಲ ಆಗಿನ ಕಾಲದಲ್ಲಿ ಅಂತ. ಈಗ ಕೇವಲ 2014 ಲೆಕ್ಕ ತಗೊಂಡ್ರೆ ನಾವು ಇಲ್ಲಿ 5000 ವರ್ಷಗಳ ಹಿಂದಿನದು ಇದು ಅಂತ ಲೆಕ್ಕ ಬಂತಲ್ಲಿ. ಆಗ ಅವ್ರಿಗೆ ತುಂಬ ಇದ್ರ ಬಗ್ಗೆ ಆಸಕ್ತಿಕರವಾದ ವಿಚಾರ ಇದು, ನಾವು ಇದನ್ನು ತಿಳ್ಕೊಳ್ಳೇಬೇಕು ಅಂತೇಳಿ ಪುರಾತತ್ವ ಶಾಸ್ತ್ರಜ್ಞರು ಅದನ್ನು ರಿಸರ್ಚ್ ಮಾಡ್ತಾರೆ. ಆ ರಿಸರ್ಚ್ ಮಾಡಿದಾಗ ಅವ್ರಿಗೆ ಒಂದು ಸತ್ಯ ಗೊತ್ತಾಗುತ್ತೆ. ಏನು ಅಂದರೆ, ಒಡಿಸ್ಸಾದಲ್ಲಿ, ಅದನ್ನು ಒರಿಸ್ಸಾ ಅಂತ ಕೂಡ ಕರೀತಾರೆ ಆ ಜಾಗವನ್ನು, ಆ ಒರಿಸ್ಸಾದಲ್ಲಿ ಜಾನಪದ ಗೀತೆಗಳನ್ನು ಹಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಆ ಜಾನಪದ ಗೀತೆಯನ್ನು ಹಾಡುವಂಥ ಒಂದು ಗುಂಪಿತ್ತು. ಆ ಗುಂಪು ತನ್ನ ಒಂದು ವೇದಿಕೆಯನ್ನು ಮಾಡಿಕೊಂಡು ಜಾನಪದ ಗೀತೆಗಳನ್ನು ಹಾಡ್ತಾಯಿದ್ರು. ಅಲ್ಲಿಗೆ ಈ ಪುರಾತತ್ವ ಶಾಸ್ತ್ರಜ್ಞರು ಹೋಗ್ತಾರೆ. ಹೋದಾಗ ಅಲ್ಲಿ ಅವ್ರಿಗೆ ಗೊತ್ತಾದಂಥ ವಿಚಾರ ಏನು ಅಂತಂದರೆ, ಆ ಹಾಡಿನಲ್ಲಿ ಒಂದು ಬರುತ್ತೆ. ಏನಂತ ಅಂದರೆ, ನವಗುಂಜರ ವಿಶೇಷ ಪ್ರಾಣಿ ಅಂತ. ಹಾಗೆ ಈ ನವಗುಂಜರ ವಿಶೇಷ ಪ್ರಾಣಿ ಅಂತೇಳಿ ಬಂತು ಅಲ್ಲಿ. ಅದನ್ನು ಕೇಳಿದಂಥ ಈ ಪುರಾತತ್ವ ಶಾಸ್ತ್ರಜ್ಞರು ಏನು ಮಾಡ್ತಾರೆ, ಯಾವುದಿದು, ಇದನ್ನು ತಿಳ್ಕೊಬೇಕಲ್ಲ, ಈ ಯಾವುದಿದು ನವಗುಂಜರ ಅಂದರೆ ವಿಶೇಷ ಪ್ರಾಣಿ ಅಂತ ಕೂಡ ಹೇಳ್ತಾ ಇದ್ದಾರಲ್ಲ, ಹೇಗೆ ಸಾಧ್ಯ ಇದು ಅಂತಂದಾಗ ಆಗ ನಮ್ಮ ಮಹಾಭಾರತವನ್ನು ಓದ್ತಾರೆ ಅಲ್ಲಿ. ಆ ಮಹಾಭಾರತವನ್ನು ಓದಿದಾಗ ಮೈ ರೋಮಾಂಚನ ಆಗುವಂಥ ಒಂದು ವಿಚಾರ ಗೊತ್ತಾಯಿತು. ಅದೇನು ಅಂತಂದರೆ, 5000 ವರ್ಷಗಳ ಹಿಂದೆ ತ್ರೇತಯುಗ ಕಳೆದು ದ್ವಾಪರಯುಗದ ಸಂದರ್ಭದಲ್ಲಿ, ಮಹಾಭಾರತ ನಡೆಯುವಂಥ ಸಂದರ್ಭದಲ್ಲಿ ವಾನಪ್ರಸ್ಥಾಶ್ರಮಕ್ಕೆ ಪಾಂಡವರು ಮೊದಲು ಹೋಗ್ತಾರೆ. ಆನಂತರ ಆ ವಾನಪ್ರಸ್ಥಾಶ್ರಮದಲ್ಲಿ ಇದ್ದಾಗ ಈ ಶ್ರೀಕೃಷ್ಣ ಸ್ವಾಮಿಯವರು ಆಯ್ಕೆ ಮಾಡಬೇಕಾಗಿರುತ್ತೆ. ಮತ್ತು ವಾಯುದೇವರ ಅಂಶದಿಂದ ಭೀಮ ಹುಟ್ಟುತ್ತಾರೆ. ಹೀಗೆ ಎಲ್ಲರೂ ಒಂದೊಂದು ಅಂಶ ಇದ್ದಾಗ ಎಲ್ಲರೂ ಕೇಳ್ಕೊಳ್ತಾರೆ. ಏನಂತಂದರೆ, ಸ್ವಾಮಿ ನೀವು ಸಾರಥಿ ಆಗೋದೇ ಆದರೆ ನೀವು
ಯಾವಾಗಲೂ ನನ್ನ ಮಕ್ಕಳಿಗೆ ಆಗಿ ನನ್ನ ಅಂಶದಲ್ಲಿ ಹುಟ್ಟಿರೋ ಮಕ್ಕಳಿಗೆ ಆಗಿ ಅಂತ ಅವರವರಲ್ಲೇ ಕಾಂಪಿಟೇಷನ್ ಬೆಳೆಯುತ್ತೆ. ಆಗ ಕೊನೆಯದಾಗಿ ಇಲ್ಲ ನಾನು ಎಲ್ಲರನ್ನೂ ಕೂಡ ಪರೀಕ್ಷೆ ಮಾಡಿ ಆನಂತರ ನಾನು ಧರ್ಮಸಾರಥಿ ಆಗ್ತೀನಿ ಅಂತವ್ರಿಗೆ ಅಂತ ಹೇಳಿದಾಗ ಎಲ್ಲರನ್ನೂ ಪರೀಕ್ಷೆ ಮಾಡ್ಕೊಂಡು ಬರ್ತಾರೆ ಒಬ್ಬೊಬ್ಬರಾಗಿ. ಧರ್ಮರಾಯರನ್ನು ಮಾಡ್ತಾರೆ, ಭೀಮರನ್ನು ಮಾಡ್ತಾರೆ, ಹಾಗೆ ಅರ್ಜುನನ ಒಂದು ಸರದಿ ಬರುತ್ತೆ ಇಲ್ಲಿ. ಕೊನೆಯದಾಗಿ ಏನಾಗುತ್ತೆ ಇಲ್ಲಿ, ಭೀಮ ಕೂಡ ಸೋತು ಬಿಡ್ತಾರೆ, ಮತ್ತು ಧರ್ಮರಾಯ ಕೂಡ ಸೋತು ಬಿಡ್ತಾರೆ, ನಕುಲ ಸಹದೇವ ಕೂಡ ಸೋತು ಬಿಡ್ತಾರೆ. ಕೊನೆಯದಾಗಿ ಅರ್ಜುನನನ್ನು ಪರೀಕ್ಷೆ ಮಾಡೋಕ್ಕೆ ಅಂತ ಶ್ರೀಕೃಷ್ಣ ಸ್ವಾಮಿಯವ್ರು ಬರ್ತಾರಮ್ಮ. ಆಗ ಈ ಅರ್ಜುನನನ್ನು ಪರೀಕ್ಷೆ ಮಾಡೋಕ್ಕೆ ಅಂತ ಬಂದಾಗ ಅರ್ಜುನ ಏನು ಮಾಡ್ತಾನೆ ಅಂತಂದರೆ, ಮೊದಲು ವನದಲ್ಲಿ ವನವಿಹಾರಕ್ಕೆಂದು ಹೋಗಿರ್ತಾನೆ. ಆದರೆ ಈ ಅರ್ಜುನನಲ್ಲಿ ಒಂದು ಗುಣ ಇರ್ತದೆ. ಏನು ಗುಣ ಅಂತಂದರೆ, ವಿಶ್ವದಲ್ಲೇ ನಾನೇ ಬಿಲ್ವಿದ್ಯೆಗಾರ ಅಂಥೇಳಿ ತನಗೆ ತಾನು ಯಾವಾಗಲೂ ಸಮರ್ಥನೆ ಮಾಡ್ಕೊಳ್ತಾ ಇರ್ತಾನೆ. ಈ ಗುಣವನ್ನು ಬದಲಾಯಿಸಬೇಕು ಅನ್ನೋದು ಶ್ರೀಕೃಷ್ಣ ಸ್ವಾಮಿಯವರ ಉದ್ದೇಶ ಒಂದು. ಮತ್ತು ನಾನು ಧರ್ಮದ ಸಾರಥಿ ಆಗಲಿಕ್ಕೆ ಈತ ಸೂಕ್ತವಾದ ವ್ಯಕ್ತಿನೋ ಅಥವಾ ಅಲ್ವೋ ಅನ್ನೋದು ಕೂಡ ಬಹಳ ಮಹತ್ವ ಪಡೆಯುತ್ತೆ. ಹಾಗಾಗಿ ಶ್ರೀಕೃಷ್ಣ ಸ್ವಾಮಿಯವರು ಏನು ಮಾಡ್ತಾರೆ ಅಂದರೆ, ನವಗುಂಜರ ಅನ್ನೋ ಒಂದು ಪ್ರಾಣಿಯ ವೇಷವನ್ನು ಧಾರಣೆ ಮಾಡ್ಕೋತಾರೆ. ಈ ನವಗುಂಜರ ಅಂತಂದರೆ ಇಡೀ ವಿಶ್ವದಲ್ಲಿ ಇದುವರೆಗೂ ಕೂಡ ಜನ ಅದನ್ನು ಕೇಳೇ ಇರಲಿಲ್ಲ. 2014 ಹಿಂದೆ ಕೇಳಿರಲಿಲ್ಲ. ಬಟ್ ಒಂದು ವಿಷಯ ಹೇಳ್ತೀವಿ, ವಿಶ್ವದಲ್ಲೇ ತುಂಬ ಮುಂದುವರೆದಿರುವಂಥ ಹಲವಾರು ನಾಗರಿಕತೆಗಳು ಬಂದಿದೆ. ಆದರೆ ಯಾವುದೇ ನಾಗರಿಕತೆಯಲ್ಲೂ ಕೂಡ ಇದರ ಪರಿಕಲ್ಪನೆ ಎಲ್ಲೂ ಇಲ್ಲ. 9 ಪ್ರಾಣಿಗಳು ಸೇರಿ ಒಂದು ಪ್ರಾಣಿ ಆಗುವಂಥದ್ದು ಎಲ್ಲೂ ಇಲ್ಲ. ಆದರೆ 5,000 ವರ್ಷಗಳ ಹಿಂದೆ, ಇವತ್ತು ಹಾಲಿವುಡ್ ಸಿನಿಮಾದಲ್ಲೂ ಕೂಡ ನೋಡಮ್ಮ, ಯಾವತ್ತು ಈ 9 ಪ್ರಾಣಿಗಳು ಸೇರಿ ಒಂದು ಪ್ರಾಣಿಯನ್ನು ಮಾಡಿರುವಂಥ ವಿಶೇಷವಾದ ಸ್ಪೀಶೀಸ್ನ ತೋರಿಸಿದ ಇತಿಹಾಸದಲ್ಲೇ ಇಲ್ಲ ಇದುವರೆಗೂ ಕೂಡ. ಅಂದ್ರೆ 9 ಪ್ರಾಣಿನ ಸೇರಿ ಒಂದು ಪ್ರಾಣಿ ಮಾಡೋದು, ಅದು ಜಸ್ಟ್ ಇಮ್ಯಾಜಿನ್, ಅದು ಹೇಗಿದೆ ನೋಡಮ್ಮ. ಆಗಿದ್ದಾಗ 5,000 ವರ್ಷಗಳ ಹಿಂದೆಯೇ ಇದೊಂದು ಸ್ಪೀಶೀಸ್ ಇತ್ತು ಅಂತ ಅಂದಾಗ ಅದು ಮೈ ರೋಮಾಂಚನ ಆಗುತ್ತೆ ಕೇಳಿದವ್ರಿಗೆ. ಪುರಾತತ್ವ ಶಾಸ್ತ್ರಜ್ಞರಿಗೂ ಕೂಡ ಅದೇ ರೀತಿ ಆಯಿತು, ಮೈ ರೋಮಾಂಚನ ಆಯಿತು ಕೇಳಿದಕ್ಕೆ. ಇದನ್ನು ತಿಳ್ಕೊಳ್ಳೇಬೇಕು ಅಂತಂದಾಗ ಒಂದು ಆಯಿತು. ಏನು ವಿಚಾರ ಅಂದರೆ, ಮಹಾಭಾರತವನ್ನು ಓದಿದಾಗ ಅದರಲ್ಲಿ ಮೊದಲು ಈ ಅರ್ಜುನ ಅಡವಿನಲ್ಲಿದ್ದಾಗ ಅರ್ಜುನನ ಮುಂದೆ ಅದು ಬರುತ್ತೆ, ಎಲ್ಲಿಂದಲೋ ಓಡಿ ಬರುತ್ತೆ. ಅರ್ಜುನನ ಮುಂದೆ ಬಂದ ತಕ್ಷಣ ಅರ್ಜುನ ಸಡನ್ನಾಗಿ ಅವಾಕ್ ಹಾಕ್ಬಿಡ್ತಾನೆ ಇಮ್ಮಿಡಿಯೇಟಾಗಿ. ಅಯ್ಯೋ ಏನಿದು, ಇದೆಂಥ ವಿಚಿತ್ರ ಜೀವಿ ಅಂತ. ಅದು ಹೇಗಿರುತ್ತೆ ಅಂತಂದರೆ ಅದರ ವರ್ಣನೆ ಹೇಳ್ತೀವಿ ಕೇಳಮ್ಮ. ಹೇಗಿರುತ್ತೆ ಅಂತಂದರೆ, ಒಂದು ಅದರ ತಲೆ ಬಂದು ಕೋಳಿಯ ಹುಂಜದ ತಲೆ ಏನಿದೆಯೋ ಆ ರೀತಿ ಇರುತ್ತೆ. ಅದರ ಕತ್ತು ನವಿಲಿನ ಕತ್ತಾಗಿರುತ್ತೆ. ಆನಂತರ ಅದರ ಕಾಲುಗಳು ಹೇಗಿರುತ್ತೆ ಅಂದರೆ, ಒಂದು ಕಾಲು ಆನೆಯ ಕಾಲು, ಎರಡನೆಯ ಕಾಲು ಮನುಷ್ಯನ ಕಾಲು, ಮೂರನೆಯ ಕಾಲು ಕುದುರೆಯ ಕಾಲು, ನಾಲ್ಕನೆಯದು ಹುಲಿಯ ಕಾಲು. ಈ ಥರ 4 ಕಾಲುಗಳು ಬೇರೆ ಬೇರೆ. ಅದಲ್ಲದೆ ಅದರ ಏನು ಸೊಂಟ ಇದೆಯೋ ಆ ಹೊಟ್ಟೆಯ ಭಾಗ ಅದು ಸಿಂಹದ ಭಾಗ, ಯಾಕಂದರೆ ಅದು ಸ್ಟ್ರಾಂಗ್ ಅಲ್ವಾ, ಹಾಗಾಗಿ ಸಿಂಹದ್ದು ಆ ರೀತಿ. ನೆಕ್ಸ್ಟು ಅದರ ಬಾಲ ಏನಿದೆಯೋ ಅದು ಒಂದು ಸರ್ಪದ ಆಕಾರ. ಇದು ನೋಡಿ ಅರ್ಜುನ ಅವಾಕ್ ಆಗ್ಬಿಡ್ತಾನೆ ಇಮ್ಮಿಡಿಯೇಟಾಗಿ, ತುಂಬಾ ದಿಗ್ಭ್ರಾಂತನಾಗ್ಬಿಡ್ತಾನೆ. ಆ ನಂತರ ಏನು ಅಂದರೆ, ಅರ್ಜುನ ಹೇಳ್ತಾನೆ, ಯಾರು ನೀನು, ಯಾತಕ್ಕೋಸ್ಕರ ನನ್ನ ಮೇಲೆ ಆಕ್ರಮಣವನ್ನು ನೀನು ಮಾಡ್ತಾ ಇದೀಯಾ ಅಂತೇಳಿ ಕೇಳ್ತಾನೆ. ಆದರೂ ಕೂಡ ಅದು ಅವಾಕ್ಕಾಗಿ ಬಂದು ಆಕ್ರಮಣ ಮಾಡ್ತಿದ್ದಕ್ಕೆ ಇವನೇನು ಮಾಡಿಬಿಡ್ತಾನೆ, ಅರ್ಜುನ ತನ್ನ ಬಿಲ್ಲನ್ನು ಎತ್ತುಕೊಂಡು ಅದಕ್ಕೆ ಆಕ್ರಮಣ ಮಾಡೋಕ್ಕೆ ಶುರು ಮಾಡ್ತಾನೆ. ಹಲವಾರು ಹೊತ್ತು ಆ ಒಂದು ಯುದ್ಧ ನಡೆಯುತ್ತೆ. ಒಂದು ಆಶ್ಚರ್ಯಕರದ ವಿಚಾರ ಏನು ಅಂತಂದರೆ, ನೋಡಮ್ಮ, ಆ ಕಾಲಲ್ಲಿ 4 ಕಾಲಗಳಲ್ಲಿ ಒಂದು ಕಾಲು ಏನು ಬಲಗಾಲಿದೆಯೋ, ಬಲಗಾಲು ಬಂದು ಮನುಷ್ಯನ ಕೈ ಇತ್ತು. ಆ ಮನುಷ್ಯನ ಕೈಯಲ್ಲಿ ಒಂದು ಆಯುಧ ಇತ್ತು. ಆ ಆಯುಧ ಕೇಳಿದ್ರೆ ಆಶ್ಚರ್ಯ ಪಡ್ತೀಯಮ್ಮ. ಯಾವುದು ಗುರುಗಳೇ ಆಯುಧ? ಆ ಆಯುಧ ಯಾವುದು ಅಂದರೆ ಒಂದು ಕಮಲದ ಪುಷ್ಪ. ಅಂದರೆ ಆ ವಿಚಿತ್ರವಾದ ಪ್ರಾಣಿ ಕೈಯಲ್ಲಿ ಒಂದು ಕಮಲದ ಪುಷ್ಪ. ಹೌದು. ಅದನ್ನು ನೋಡಿ ಇನ್ನೂ ಆಶ್ಚರ್ಯ ಆಗ್ಬಿಡುತ್ತೆ ಅವನಿಗೆ. ನಾವೆಲ್ಲ ಬಿಲ್ಲುಗಳನ್ನು ಇಟ್ಕೊಂಡು ಯುದ್ಧ ಮಾಡ್ತೀವಿ, ಆದರೆ ಈ ಕೇವಲ ಪುಷ್ಪದಲ್ಲಿ ಇದು ಆಕ್ರಮಣ ಮಾಡ್ತಾ ಇದೆಯಲ್ಲ ನನಗೆ ಅಂತ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕಂದರೆ ಪುಷ್ಪದಿಂದ ಮಿಂಚಿನ ಕಿಡಿಗಳು ಬಂದು ಅವನಿಗೆ ಹೊಡಿತಾ ಇರುತ್ತೆ. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಇವನು ಬಾಣದವನ್ನು ಹೂಡ್ತಾ ಇರ್ತಾನೆ. ಹಲವಾರು ತಾಸುಗಳು ಯುದ್ಧ ನಡೆಯುತ್ತೆ ಇವೆರಡಕ್ಕೂ ಕೂಡ, ಅರ್ಜುನರಿಗೆ ಮತ್ತು ಆ ನವಗುಂಜರಿಗೆ. ಕೊನೆಯದಾಗಿ ಯಾರೂ ಸೋಲ್ಲೋದಿಲ್ಲ, ಯಾರೂ ಗೆಲ್ಲೋದಿಲ್ಲ. ಕೊನೆಯದಾಗಿ ಅರ್ಜುನನೇ ಸೋಲುವಂಥ ಸನ್ನಿವೇಶ ಬಂದ್ಬಿಡುತ್ತೆ. ಆಗ ರೂಪಕ್ಕೆ ಬಂದು ಹೇಳ್ತಾರೆ, ನಾನು ನವಗುಂಜರ, ಅಂದರೆ ಹೊಸ ಸ್ಪೀಶೀಸ್,
ಹೊಸದಾದ ತಳಿ ಅಂತೇಳಿ ಹೇಳ್ತಾರೆ. ಹಾಗೆ ಅದೇ ಅದ್ರ ಹೆಸರಾಗೋಯ್ತು ಕೊನೆಯದಾಗಿ ನವಗುಂಜರ ದೇವ ಅಂತೇಳಿ ಪೂಜೆ ಮಾಡ್ತಾರೆ ಈಗಲೂ ಕೂಡ. ಎಲ್ಲಿ ಜನಪದ ಗೀತೆಗಳಲ್ಲಿ ಆರಾಧನೆ ಮಾಡ್ತಾರೆ ಅದನ್ನು. ಹಾಗಾಗಿ ಒಡಿಸ್ಸಾದಲ್ಲಿ ಈಗಲೂ ಕೂಡ ಅದು ಜನಪದ ಗೀತೆಗಳಲ್ಲಿ ಆಡ್ತಾರಮ್ಮ ಅದನ್ನು. ಅಂದ್ರೆ ಈಗಲೂ ಕೂಡ ಆ ಪಳುವಳಿಕೆಗೆ ಪೂಜೆ ಮಾಡಿ ಆಡ್ತಾರೆ ಅದನ್ನ ಹಾಡನ್ನ. ಅದನ್ನ ನೋಡಿನೇ ಪುರಾತತ್ವ ಶಾಸ್ತ್ರಜ್ಞರು ಖುಷಿಪಟ್ಟು ಕೊನೆಯದಾಗಿ ಅದು ಉಲ್ಲೇಖ ಎಲ್ಲಿದೆ ಅನ್ನೋದನ್ನ ಅವರೇ ಹೇಳೋದು. ಹುಡುಕಿದ್ರು ಸಿಗೋದಿಲ್ವಲ್ಲ, ಕೊನೆಯಲ್ಲಿ ಮಹಾಭಾರತದ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂಥ ಆ ಸತ್ಯಗಳು ತಿಳಿಯಿತು ಪುರಾತತ್ವ ಶಾಸ್ತ್ರಜ್ಞರಿಗೆ. ಹಾಗಾಗಿ ಈ ನವಗುಂಜರ ಅನ್ನೋದು ವಿಶ್ವಕ್ಕೆ ಮೊದಲು ಬೆಳಕಿಗೆ ಬಂತು. ಮತ್ತು ಇದು ತುಂಬ ಆವಾಗೆಲ್ಲ ಪತ್ರಿಕೆಗಳಲ್ಲೆಲ್ಲ ಬಂತು ಹಲವಾರು ವಿಚಾರಗಳು ಇದ್ರ ಬಗ್ಗೆ 2014ರಲ್ಲಿ. ಹಾಗಾಗಿ ಅಲ್ಲಿಂದ ಇದುವರೆಗೂ ಕೂಡ ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಇದು ಪ್ರಥಮ ಬಾರಿಗೆ ಅಂಥೇಳಿ ಹಿಂಗೆ ಕೇಳಿದಾಗಿ ಇದು ತಿಳಿಸ್ಕೊಟ್ಟಿದ್ದೀವಮ್ಮ. ಯಾಕಂದರೆ ಈ ಥರ ಎಷ್ಟೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು ತುಂಬ ಇದೆ. ಹಾಗಾಗಿ ಇವತ್ತು ಕೇಳಲಾಗಿ ಇದನ್ನು ಹೇಳಿದ್ದೀವಮ್ಮ. ಹಾಗೆ ನಾವು ಅರ್ಥ ಮಾಡ್ಕೋಬೇಕಾದ್ದೇನು ಅಂದರೆ ಇಲ್ಲಿ ಇವಾಗ ಒಂದು ಬಾವಿ ನೋಡ್ತೀವಮ್ಮ ನಾವು, ಕಾಲುವೆ ಹರಿಯುತ್ತೆ ಯಾವಾಗಲೂ ಕೂಡ. ಮನೆಯಿಂದ ಎಷ್ಟು ದೂರದಲ್ಲಿರುತ್ತೆ ಕಾಲುವೆ, ಹರಿತಾ ಇರುತ್ತೆ, ಅಥವಾ ಊರಿಂದ ಹೊರಗಡೆ ಹರಿತಾ ಇರುತ್ತೆ, ಹೊಲಗಳ ಬಳಿ ಇರುತ್ತೆ. ಆದರೆ ಬಾವಿ ಮನೆಯಲ್ಲೇ ಇರುತ್ತೆ. ಬಾವಿಗೆ ಹೆಚ್ಚು ಮಹತ್ವ ಕೊಡ್ತಾನೆ ಮನುಷ್ಯ. ಯಾಕೆ ಅಂದ್ರೆ ನೀರು ಹರಿದು ಎಲ್ಲೂ ಹೋಗಲ್ಲ, ನಮ್ಮ ಹತ್ರನೇ ಇರುತ್ತೆ. ಹೌದು, ನಮ್ಮ ಅವಶ್ಯಕತೆಗೆ ತಕ್ಕಂತೆ ಅದು ನಮ್ಮ ಬಳಿ ಇರುತ್ತೆ ಅಂತ. ಹಾಗೆ ಇಲ್ಲಿ ಒಂದು ವಿಷಯ ಏನು ಅಂದರೆ, ಬಾವಿ ತುಂಬ ಆಳವಾಗಿರುತ್ತೆ, ಅದರಲ್ಲಿರೋ ನೀರು ಕೂಡ ಪರಿಶುದ್ಧವಾಗಿರುತ್ತೆ. ಹಾಗಾಗಿ ನಾವು ಆ ಬಾವಿಗೆ ಮಹತ್ವ ಕೊಡ್ತಾ ಇಲ್ಲ, ಆ ಆಳದಲ್ಲಿ ಇದ್ದು ಪರಿಶುದ್ಧವಾಗಿರೋ ಆ ನೀರಿಗೆ ಮಹತ್ವ ಕೊಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದೇನು ಅಂದರೆ, ನಾವು ವ್ಯಕ್ತಿಯನ್ನು ನೋಡಿ ಸ್ನೇಹ ಮಾಡಬಾರ್ದು, ಅವರ ವ್ಯಕ್ತಿತ್ವವನ್ನು ನೋಡಿ ಸ್ನೇಹ ಮಾಡಬೇಕು. ಈ ಸಂದೇಶವನ್ನೇ ಶ್ರೀಕೃಷ್ಣ ಸ್ವಾಮಿಯವರು ನವಗುಂಜರ ಅವತಾರದಲ್ಲಿ ಕೊಟ್ಟಿದ್ದು. ಹಾಗಾಗಿ ಇದು ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಎಲ್ಲರಿಗೂ ಕೂಡ ಮಾದರಿಯ ಸಂದೇಶ ಏನು ಅಂತಂದರೆ, ತಾವೆಲ್ಲರೂ ಕೂಡ ವ್ಯಕ್ತಿಯನ್ನು ನೋಡಿ ಯಾವತ್ತೂ ಸ್ನೇಹವನ್ನು ಬೆಳೆಸಬೇಡಿ, ವ್ಯಕ್ತಿತ್ವವನ್ನು ನೋಡಿ ನಿಮ್ಮ ಸಂಗತಿಗಳನ್ನು ಹಾಗೂ ಸ್ನೇಹಗಳನ್ನು ಗಳಿಸಲಿ ಅನ್ನೋ ಕಾರಣಕ್ಕೆ ಈ ಕಥೆ ನಡೆದಿರೋದು. ಹಾಗಾಗಿ ಶ್ರೀಕೃಷ್ಣ ಸ್ವಾಮಿಯವರು ಕೂಡ ಹೇಳ್ತಾರೆ ಅರ್ಜುನನಿಗೆ, ಅರ್ಜುನ ನಿನ್ನಲ್ಲಿ ಹಿಡನ್ ಸೀಕ್ರೆಟ್ಸ್ ಇದೆ, ಎಷ್ಟೊಂದು ಒಳ್ಳೆಯ ಗುಣಗಳಿದೆ, ಅದನ್ನು ನೀನು ಬೆಳಕಿಗೆ ತಗೊಂಬ, ನಿನ್ನಲ್ಲಿರೋ ಈ ಈಗೋನೆಸ್ಸು ಕೆಟ್ಟ ಗುಣಗಳು ಎಲ್ಲನೂ ನಾಶ ಮಾಡುವಂಥ ನಿಜವಾದ ಒಬ್ಬ ಒಳ್ಳೆ ಸ್ನೇಹಿತ ಯಾರು ಗೊತ್ತೇನಮ್ಮ? ಯಾರು ಅಂತಂದರೆ, ಜೊತೆಗೆ ಇದ್ಕೊಂಡು ನೀನು ಮಾಡಿದ್ದೆಲ್ಲ ಸರಿ ಕಣಪ್ಪ ಬಾ ಅಂದ್ಬಿಟ್ಟು ಶಬಾಷ್ ಅಂತ ಬೆಂತಾಡ್ತಾನಲ್ಲ, ಅವನೆಲ್ಲ ನಿಜವಾದ ಒಳ್ಳೆ ಸ್ನೇಹಿತ. ಯಾರು ತಪ್ಪು ಮಾಡ್ತಾರಲ್ಲ, ತಪ್ಪು ಮಾಡಿದಾಗ ಬಾರೋ ಇಲ್ಲಿ, ನೀನು ಯಾಕೋ ಹಿಂಗೆ ತಪ್ಪು ಮಾಡ್ತಾ ಇದೀಯಾ, ನನ್ನ ಸ್ನೇಹಿತ ನೀನು, ತಪ್ಪು ಮಾಡಬಾರ್ದು ನೀನು, ಇದು ತಪ್ಪು ನಡೀತಾ ಇದೆ, ಜನ ಇದರಿಂದ ತಪ್ಪು ಅಂತೇಳಿ ನಿರ್ಧಾರ ಮಾಡ್ತಾರೆ, ಒಳ್ಳೆ ಗುಣಗಳು ಕಲ್ತ್ಕೊ ಅಂತೇಳಿ ಯಾರು ಬೈದು ಬುದ್ಧಿವಾದ ಹೇಳ್ತಾನಲ್ಲ, ಅವನು ನಿಜವಾದ ಸ್ನೇಹಿತ. ಹಾಗೆ ಶ್ರೀಕೃಷ್ಣ ಸ್ವಾಮಿಯವರು ನಿಜವಾದ ಅತ್ಯುತ್ತಮವಾದ ಸ್ನೇಹಿತರು ಯಾರಿಗೆ? ಅರ್ಜುನನಿಗೆ. ಆಗ ಧರ್ಮಸಾರಥಿಯಾಗಿ ಅವನ ತಪ್ಪನ್ನು ತಿದ್ದುಕೊಂಡು ಶರಣಾಗ್ಬಿಟ್ನಲ್ಲ, ಆ ಶರಣಾಗತಿಯ ಗುಣ ಏನಿರುತ್ತೋ ಅದೇ ವಿಶ್ವದಲ್ಲಿ ಅವನನ್ನು ಅತ್ಯುತ್ತಮ ಬಿಲ್ವಿದ್ಯೆಗಾರನಾಗಿ ಮಾಡೋದು. ಹಾಗಾಗಿ ಶ್ರೀಕೃಷ್ಣ ಸ್ವಾಮಿಯವರವನಿಗೆ ಧರ್ಮಸಾರಥಿ ಆಗ್ತಾರೆ ಮುಂದೊಂದು ದಿನ. ಹಾಗೆ ಈ ಕಥೆಯಿಂದ ನಾವೆಲ್ಲ ತಿಳ್ಕೊಬೇಕಾದ್ದೇನೆಂದರೆ, ಸಾಂಗತ್ಯಗಳು ಬಹಳ ಮುಖ್ಯ. ಹಾಗಾಗಿ ಸಹವಾಸವನ್ನು ಎಲ್ಲರೂ ಹೇಳ್ತಾರೆ, ಇವತ್ತು ಹಿರಿಯರೆಲ್ಲ ಹೇಳ್ತಾರೆ ಏನಂತ ಅಂದರೆ, ಗುಣ ನೋಡಿ ಸಹವಾಸ ಮಾಡ್ರಪ್ಪ ಅಂತ ಹಿರಿಯರು ಹೇಳ್ತಾ ಇರ್ತಾರೆ, ರೂಪ ನೋಡಲ್ಲ ಅಂತ ಹೇಳ್ತಾರೆ. ಹಾಗೆ ಯಾವತ್ತು ವ್ಯಕ್ತಿಯನ್ನು ನೋಡಿ ಸ್ನೇಹ ಮಾಡಬೇಡಿ, ವ್ಯಕ್ತಿತ್ವವನ್ನು ನೋಡಿ ಸ್ನೇಹವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ. ಧನ್ಯವಾದಗಳು ಗುರುಗಳೇ. ಕುರುಕ್ಷೇತ್ರದ ಸಮಯದಲ್ಲಿ ಸಿಕ್ಕಂತಹ ಒಂದು ಸಣ್ಣ ಪಳ್ಳುಳಿಕೆ ಹಿಂದೆ ಕೃಷ್ಣಾರ್ಜುನರ ಅಮೂಲ್ಯವಾದ ಒಂದು ಬಾಂಧವ್ಯ, ಸ್ನೇಹದ ಬಗ್ಗೆ ಅರ್ಥ ಇದೆ ಅಂತ ನಮ್ಮ ವೀಕ್ಷಕರಿಗೆ, ನಮಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ವಂದನೆಮ್ಮ.